ನಮಸ್ತೆ ಎಲ್ಲರಿಗೂ. ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ನೆರೆಹೊರೆಯ ರಾಷ್ಟ್ರಗಳು, ಅವುಗಳ ರಾಜಧಾನಿ, ಅವುಗಳ ಕರೆನ್ಸಿ ಹಾಗೂ ಭಾರತದ ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೌದು, ಭಾರತವು ಒಟ್ಟು 9 ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅದರಲ್ಲಿ 7 ಭೂಗಡಿ, 2 ಜಲಗಡಿಯನ್ನು ಹಂಚಿಕೊಂಡಿದೆ. ಭೂಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರಗಳು 7. 1ನೇದು ಬಾಂಗ್ಲಾದೇಶ, 2ನೇದು ಚೀನಾ, 3ನೇದು ಪಾಕಿಸ್ತಾನ್, 4ನೇದು ನೇಪಾಳ, 5ನೇದು ಮಯನ್ಮಾರ್, 6 ಭೂತಾನ, 7 ಅಫ್ಘಾನಿಸ್ತಾನ್. ಬಾಂಗ್ಲಾದೇಶದೊಂದಿಗೆ 4096.70 ಕಿಲೋಮೀಟರ್, ಚೀನಾದೊಂದಿಗೆ 3488 ಕಿಲೋಮೀಟರ್, ಪಾಕಿಸ್ತಾನದೊಂದಿಗೆ 3323 ಕಿಲೋಮೀಟರ್, ನೇಪಾಳದೊಂದಿಗೆ 1751 ಕಿಲೋಮೀಟರ್, ಮಯನ್ಮಾರದೊಂದಿಗೆ 1643 ಕಿಲೋಮೀಟರ್, ಭೂತಾನದೊಂದಿಗೆ 699 ಕಿಲೋಮೀಟರ್ ಹಾಗೂ ಅಫ್ಘಾನಿಸ್ತಾನದೊಂದಿಗೆ 106 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. 106. ಹೌದಾ? ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರಗಳಲ್ಲಿ ದೊಡ್ಡ ರಾಷ್ಟ್ರ ಅಂದರೆ ಚೀನಾ. ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರಗಳಲ್ಲಿ ಚಿಕ್ಕ ರಾಷ್ಟ್ರ ಅಂದರೆ ಭೂತಾನ್. ಅಂದರೆ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡು ಅತ್ಯಂತ ಉದ್ದವಾದ ಗಡಿಯನ್ನು ಹಂಚಿಕೊಂಡಿದ್ದು ಬಾಂಗ್ಲಾದೇಶ. ದೊಡ್ಡ ರಾಷ್ಟ್ರ ಅಂದ್ರೆ ಚೀನಾ, ಅತ್ಯಂತ ಉದ್ದವಾದ ಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರ ಅಂದರೆ ಬಾಂಗ್ಲಾದೇಶ. ಅತ್ಯಂತ ಕಡಿಮೆ ಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರ ಅಂದರೆ ಅಫ್ಘಾನಿಸ್ತಾನ್, 106 ಕಿಲೋಮೀಟರ್. ಅತ್ಯಂತ ಸಣ್ಣ ದೇಶ, ಗಡಿಯನ್ನು ಹಂಚಿಕೊಂಡಿರುವಲ್ಲಿ ಅದರಲ್ಲಿ ಸಣ್ಣ ರಾಷ್ಟ್ರ ಅಂದ್ರೆ ಭೂತಾನ್ ಆಗ್ತದೆ. ಹೌದಾ? ಗೊತ್ತಿರಬೇಕು. ನೋಡ್ರಿ, 1 ಬಾಂಗ್ಲಾದೇಶ, 2 ಚೀನಾ, 3 ಪಾಕಿಸ್ತಾನ, 4 ನೇಪಾಳ, 5 ಮಯನ್ಮಾರ, 6 ಭೂತಾನ, 7 ಇಲ್ಲಿ ಈ ಕಡೆ ಬರ್ತದೆ ಅಫ್ಘಾನಿಸ್ತಾನ. ಹೌದು. ನೆಕ್ಸ್ಟ್, ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಯಾವ್ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ಮೊದಲನೇದಾಗಿ ಈ ಕಡೆ ನೋಡಿದ್ರೆ ಮಯನ್ಮಾರ್. ನೋಡಿರಿ, ಮಯನ್ಮಾರ್ ಇಲ್ಲಿ ಯಾವ್ಯಾವ ಅಂದ್ರೆ ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್. ಮಯನ್ಮಾರ್ ಯಾವ್ಯಾವುದಂದ್ರೆ ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್. ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್. ಹೌದಾ? ನೆಕ್ಸ್ಟ್, ನೇಪಾಳವನ್ನು ನೋಡಿದಾಗ ಸಿಕ್ಕಿಂ, ಇಲ್ಲಿ ನೋಡ್ರಿ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ. ಸಿಕ್ಕಿಂ, ಪಶ್ಚಿಮ ಬಂಗಾಳ, ಬಿಹಾರ್, ಉತ್ತರ ಪ್ರದೇಶ್, ಉತ್ತರಾಖಂಡ್. ಯಾವುದು? ನೇಪಾಳ. ಪಾಕಿಸ್ತಾನ ನೋಡಿದಾಗ ಗುಜರಾತ್, ರಾಜಸ್ಥಾನ್, ಪಂಜಾಬ್, ಜಮ್ಮು ಕಾಶ್ಮೀರ್, ಲಡಾಖ್ ಪಾಕಿಸ್ತಾನ. ಹೌದಾ? ನೆಕ್ಸ್ಟ್ ನೋಡಿದಾಗ ನೆಕ್ಸ್ಟ್ ರಾಷ್ಟ್ರ ಭೂತಾನ ನೋಡಿದಾಗ ಇಲ್ಲಿ ಅದ್ರಿ ಭೂತಾನ. ಹೌದಾ? ಭೂತಾನ್ ನೋಡಿದಾಗ ಇಲ್ಲಿ ಸಿಕ್ಕಿಂ, ಇಲ್ಲಿ ಪಶ್ಚಿಮ ಬಂಗಾಳ, ಇಲ್ಲಿ ಅಸ್ಸಾಂ, ಇಲ್ಲಿ ಅರುಣಾಚಲ್ ಪ್ರದೇಶ್. ಒಟ್ಟು 4 ಅಸ್ಸಾಮ, ಸಿಕ್ಕಿಮ, ಅರುಣಾಚಲ್ ಪ್ರದೇಶ, ವೆಸ್ಟ್ ಬೆಂಗಾಲ್. ಹೌದಾ? ಭೂತಾನ್. ಇಲ್ಲಿ ಅಫ್ಘಾನಿಸ್ತಾನ ಕೇವಲ ಲಡಾಖದೊಂದಿಗೆ ಹಂಚಿಕೊಂಡಿದೆ. ಚೂರು ಇಲ್ಲಿ ಜಮ್ಮು ಕಾಶ್ಮೀರನ ಪಾರ್ಟ್ನು ಬರ್ತದೆ ಅಂತ ಹೇಳ್ತಾರೆ. ಲಡಾಖ್. ನೆಕ್ಸ್ಟ್ ನೋಡ್ರಿ, ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಢಾಕಾ. ಇದರ ಕರೆನ್ಸಿ
ಟಾಕಾ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಕರೆನ್ಸಿ ಟಾಕಾ. ಭೂತಾನದ ರಾಜಧಾನಿ ಥಿಂಪು, ಇದರ ಕರೆನ್ಸಿ ನಗಲ್ ಟ್ರಮ್. ಚೀನಾದ ರಾಜಧಾನಿ ಬೀಜಿಂಗ್, ಇದರ ಕರೆನ್ಸಿ ಯುವಾನ್. ಮಯನ್ಮಾರದ ರಾಜಧಾನಿ ನೈಫಡ್, ಇದರ ಕರೆನ್ಸಿ ಕ್ಯಾಟ್. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ಇದರ ಕರೆನ್ಸಿ ಪಾಕಿಸ್ತಾನದ ರುಪಿ. ನೇಪಾಳದ ರಾಜಧಾನಿ ಕಠ್ಮಂಡು, ಇದರ ಕರೆನ್ಸಿ ನೇಪಾಳಿ ರೂಪಿ. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್, ಇದು ರೂಪಿ.